ನಾನು ಜನ್ಮ ಕೊಟ್ಟ ಮಗ, ಅವನ ಮ್ಯಾಗೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ? ಸೂರ್ಯ ವಂಶದವರು, ನಾನು ಜನ್ಮ ಕೊಟ್ಟ ಮಗ, ಅವನ ಮ್ಯಾಗೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ? ಸೂರ್ಯ ವಂಶದವರು ಅನುಭವ ಅಂದ್ರೆ ಇಲ್ಲಿ ಅದು ಹಾಸ್ಪಿಟಲ್ ಮಾಡ್ಕೊಂಡಿರೋ, ಈಗ ಆಫೀಸ್ ಮಾಡ್ಕೊಂಡಿರೋ. ಇದು ಆಫೀಸ್ ಆಗಿತ್ತಾ? ಆಫೀಸ್ ಆಗಿತ್ತು. ಇಲ್ಲಿ ಫೈಟ್ ಮಾಡಿದ್ವಿ ಇಲ್ಲಿ. ಇಲ್ಲಿ ಫೈಟ್ ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಅದ್ಭುತವಾದ ಸಿನಿಮಾದ ಶೂಟಿಂಗ್ ಸ್ಪಾಟ್ ತೋರ್ಸಕ್ಕೆ ಬಂದಿದ್ದೀನಿ ವೀಕ್ಷಕರೇ. 1999ರಲ್ಲಿ ಬಿಡುಗಡೆಯಾದಂಥ ನಮ್ಮ ಸಾಹಸ ವಿಷ್ಣುವರ್ಧನ್ ಸರ್ ಅವರ ಅದ್ಭುತ ಚಲನಚಿತ್ರ ಸೂರ್ಯವಂಶ ಸಿನಿಮಾದ ಶೂಟಿಂಗ್ ಆದ ಒಂದು ಸ್ಥಳಕ್ಕೆ ಇವತ್ತು ಬಂದಿದ್ದೀನಿ. ಇದರ ಲೊಕೇಶನ್ ಹೇಳ್ಬಿಡ್ತೀನಿ, ಇಲ್ಲ ನಮ್ಮ ವೀಕ್ಷಕರು ಬೈತಾರೆ. ಟೆರಿಷನ್ ಹಿರಿಯ ಪ್ರಾಥಮಿಕ ಶಾಲೆ ಮೈಸೂರು. ಇದು ಸಿದ್ಧಾರ್ಥ ಲೇಔಟ್ನಲ್ಲಿ ಇರ್ತಕ್ಕಂಥದ್ದು, ನಮ್ಮ ಮೈಸೂರಿನಲ್ಲಿ. ವೀಕ್ಷಕರೇ, 27 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದ್ದು ಸತ್ಯಮೂರ್ತಿ ಧರ್ಮಾಸ್ಪತ್ರೆ ಮತ್ತು ಕೊನೆಯ ಒಂದು ಫೈಟ್ ಸೀನು. ಬನ್ನಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋಣ. ಬನ್ನಿ ವೀಕ್ಷಕರೇ, ಈ ಒಂದು ಜಾಗದಲ್ಲಿ ಒಂದು ಸಭೆ ನಡೆಯುತ್ತೆ. ಸತ್ಯಮೂರ್ತಿ ಧರ್ಮಾಸ್ಪತ್ರೆ ಅಂತ ಓಪನಿಂಗು ನೋಡಿ, ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಈ ಒಂದು ಜಾಗದಲ್ಲಿ ಆ ಒಂದು ಶಾಮಿಯಾನ ಹಾಕಿರ್ತಾರೆ. ವಿಷ್ಣು ಸರ್, ಲಕ್ಷ್ಮಿ ಮೇಡಮು, ಇಡೀ ಕುಟುಂಬನೇ ಬಂದಿರುತ್ತೆ. ಒಬ್ಬರಿಗೆ ಗೊತ್ತಿಲ್ಲದಂಗೆ ಒಬ್ರು ಬಂದಿರ್ತಾರೆ ಆ ಸಿನಿಮಾದಲ್ಲಿ. ಹಾಗೆ ಮೂಕ್ ಸುರೇಶ್ ಅವರು ಮಾನ್ಯ ಅಂತ ಇದ್ದಾಗೆ ದೊಡ್ಡಣ್ಣ ಅವರು ಬಂದು ಅವ್ರಿಗೆ ತಲೆ ಮೇಲೆ ಹೊಡೆದು ಕಳಿಸುವಂತ ಒಂದು ದೃಶ್ಯ. ಮತ್ತೆ ನಮ್ಮ ವಿಷ್ಣು ಸರ್ ಒಂದು ಅದ್ಭುತವಾದ ಸಾಲಿದೆ, ಸ್ವಂತ ದುಡಿಮೆಯಲ್ಲಿ ದುಡಿಬೇಕು ಅಂತ ತಂದೆ ನಮ್ಗೆ ಸಿಗಲ್ಲ ಅಂತ ಆ ಒಂದು ಸಿನಿಮಾದಲ್ಲಿ ಹೇಳ್ತಾರೆ. ಆ ಅದ್ಭುತ ಸಾಲೋದು ಅದೆಲ್ಲ ಇಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಕೊನೆಯ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಗಸಗಸೆ ಪಾಯಸದಲ್ಲಿ ವಿಷ ಬೆರೆಸಿ ಇರ್ತಾರೆ ಇವರು ವಿಲನ್ ಅವರು. ಅವಾಗ ಸತ್ಯಮೂರ್ತಿಗಳು ಆಸ್ಪತ್ರೆಗೆ ದಾಖಲಾಕುವಂಥದ್ದು ಇದೇ ಒಂದು ಸ್ಕೂಲು ವೀಕ್ಷಕರೇ. ಇದನ್ನೇ ಅದರಲ್ಲಿ ಆಸ್ಪತ್ರೆ ಅಂತ ತೋರಿಸ್ತಾರೆ. ಇದೇ ಎಂಟ್ರೆನ್ಸ್ ಅಲ್ಲೇ ಕಾರ್ ಬರುವಂಥದ್ದು, ಮತ್ತೆ ಕನಕ ಅವರು ಕಾರಲ್ಲಿ ಬರುವಂಥದ್ದು. ಹಾಗೆ ಇವರು ಪದ್ಮ ಅವರು ಬಂದು ಪೊಲೀಸ್ನವ್ರ ಹತ್ರ ಅರೆಸ್ಟ್ ಅಂತ ಜಿಮ್ ರವಿ ಸರು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿಸುವಂಥದ್ದೆಲ್ಲ ಇದೇ ಒಂದು ಜಾಗದಲ್ಲಿ ಬರೋದು. ಇದೇ ಒಂದು ಕನಕ ಅವರು ಸತ್ಯಮೂರ್ತಿ ಒಂದು ಆಗುವಂಥ ಜಾಗ ಕೂಡ ಇದೇ ಜಾಗ. ಹಾಗೆ ವೀಕ್ಷಕರೇ, ವಿಲನ್ ಬರ್ತಾರೆ. ನನ್ಗೆ ಗೊತ್ತಿತ್ತು ಮಗ ನೀನ್ ಹಿಂಗೆ ಅಂತೀಯ ಅಂತ. ಎತ್ಕೊ ಬರ್ಲ ಮಗನ, ನಿಮ್ ತಾತನ್ಗೆ ಗಸಗಸೆ ಪಾಯಸ ಕೊಟ್ಟವ್ರು ಯಾರು? ಡ್ಯಾಡಿ ಅನ್ನತ್ತೆ. ಅವಾಗ ಇವರು ಲಕ್ಷ್ಮಿ ಮೇಡಮ್ ಓಡ್ ಬರ್ತಾ ಇರ್ತಕ್ಕಂಥದ್ದು ಕನಕ ಕನಕ ಅಂತ. ಆ ಸಂದರ್ಭದಲ್ಲಿ ನಮ್ಮ ಸತ್ಯಮೂರ್ತಿ ಸರು, ವಿಷ್ಣು ಸರ್ ಎಂಟ್ರಿ ಆಗ್ತಾರೆ. ಅವನು ನಾನ್ ಜನ್ಮ ಕೊಟ್ಟ ಮಗ, ಅವನ್ ಮೈ ಮೇಲೆ ಕೈ ಮಾಡಕ್ಕೆ ಎಷ್ಟೋ ಧೈರ್ಯ ನಿನಗೆ. ಆ ಮ್ಯೂಸಿಕ್ ಅದ್ಭುತ ವೀಕ್ಷಕರೇ. ಆ ಒಂದು ಸೀನ್ ಆಗಿರ್ತಕ್ಕಂಥದ್ದು ಈ ಒಂದು ಗೇಟಿನ ಮುಂಭಾಗ, ಇದೇ ಒಂದು ಜಾಗದಲ್ಲೇ ಆಗಿರ್ತಕ್ಕಂಥದ್ದು. ಸೂರ್ಯವಂಶದವರು ಶತ್ರುಗಳಿಗೂ ವಿಷ ಕೊಡಲ್ಲ ಅಂಥದ್ರಲ್ಲಿ ನನ್ನೇ ದೇವರು ಅಂತ ಪೂಜೆ ಮಾಡೋ ನನ್ ಕಂದ ನನ್ಗೆ ವಿಷ ಕೊಡ್ತಾನ ಅಂತ ಹೇಳ್ತಾ ಇರತಕ್ಕಂಥದ್ದು. ಹಾಗೆ ಸತ್ಯಮೂರ್ತಿಗಳು ಇರುವಂತ ಆಸ್ಪತ್ರೆ ಇದೆ ನೋಡಿ, ನಿಮ್ಗೆ ಫ್ರೇಮ್ ಎಲ್ಲ ಮ್ಯಾಚ್ ಆಗ್ತಿದೆ. ಲಕ್ಷ್ಮಿ ಮೇಡಮ್ ಅವರು ಇದ್ದಾಗ ಡಾಕ್ಟರ್ ಬಂದು ವಿಷನೆಲ್ಲ ತೆಗ್ದಿದ್ವಿ, 24 ಗಂಟೆ ಟೈಮ್ ಏನು ಹೇಳಕ್ಕಾಗಲ್ಲ ಅಂತ ಹೇಳುವಂಥದ್ದೆಲ್ಲ ಇದೇ ಜಾಗದಲ್ಲೇ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಇದು ಸ್ಕೂಲೇನೆ ನೋಡಿ, ಎಷ್ಟು ನೀಟಾಗಿ ಫ್ರೇಮ್ ಮ್ಯಾಚ್ ಆಗ್ತಿದೆ. ಹಾಗೆ ಇಲ್ಲೆಲ್ಲ ಜನಗಳೆಲ್ಲ ನಿಂತಿರ್ತಾರೆ. ಸತ್ಯಮೂರ್ತಿ ಸರ್ ಮತ್ತೆ ಕನಕ ಅವರು ಒಂದಾಗುವಂತ ಜಾಗ ಕೂಡ ಇದೇ. ಇಲ್ಲಿ ಶೂಟಿಂಗ್ ಆದಾಗ ಈ ಜಾಗದಲ್ಲಿ ಇದ್ದ ಒಬ್ರು ವ್ಯಕ್ತಿನ ನಿಮ್ಗೆ ಪರಿಚಯ ಮಾಡಿಸ್ತೀನಿ, ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಿಂಗರಾಜು ಅಂತನಾ? ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಗೆ ಏನು ಶೂಟಿಂಗ್ ಯಾವಾಗ ನೋಡಿದ್ರಿ, ಏನು ನಿಮ್ಗೆ ಅನುಭವ ಏನಿದೆ? ಅನುಭವ ಅಂದ್ರೆ ಇಲ್ಲಿ ಅದು ಹಾಸ್ಪಿಟಲ್ ಮಾಡ್ಕೊಂಡಿರೋ, ಈಗ ಆಫೀಸ್ ಮಾಡ್ಕೊಂಡಿರೋ. ಇದು ಆಫೀಸ್ ಆಗಿತ್ತಾ? ಆಫೀಸ್ ಆಗಿತ್ತು. ಇಲ್ಲಿ ಫೈಟ್ ಮಾಡಿದ್ವಿ ಇಲ್ಲಿ ಫೈಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಒಂದು ಇದು ಮಾಡ್ಬಿಟ್ಟು
ಭಾಷಣ ಮಾಡಿದ್ರಲ್ಲ, ಹಾ ಹಾ ಭಾಷಣ ಒಬ್ರು ಸಣ್ಣಕ್ಕ ಅದೇ ಹಾ ಹೌದು ಹಾ ಹೌದು 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 ಭಾಷಣ ಮಾಡಿದ ಹಾ ಧರ್ಮಾಸ್ಪತ್ರೆ ಓಪನ್ ಮಾಡ್ತಿದ್ದೇವೆ ಅಂತ ಹೇಳೋದು ಇಲ್ಲೇ ಆಗಿರೋದು ಅದು. ಆಗಿರೋದು. ಹಾ ಆಮೇಲೆ ಲಾಸ್ಟ್ ದಿವ್ಸ ಎಲ್ಲ ಲಕ್ಷ್ಮಿ ವಿಷ್ಣುವರ್ಧನು ಇದು ಮತ್ತೆ ಇದ್ದಾರಲ್ಲ ನ್ಯಾರದಲ್ಲಿ ನಿಂತಿರೋದು. ಆಮೇಲೆ ಆ ಕಡೆ ಗಾಡಿ ಓಡಿಸ್ಕೊಬತ್ತಿದ್ದು ಅಲ್ಲಿ ರೋಡು, ಅಲ್ಲಿ ಒಂದ್ ರೋಡ್ ಬರುತ್ತಲ್ಲ ಅಲ್ಲಿ ಈ ರೋಡು ಮರಗಳೆಲ್ಲ ಕಾಣುತ್ತಲ್ಲ, ಹೌದೌದು ಅದೇ ತರ ಇಲ್ಲಿ ಅಲ್ಲಿ ಓಡಿಸಿದ್ದು. ಆಸ್ಪತ್ರೆ ಯಾವ್ದು ಮಾಡ್ಕೊಂಡಿದ್ರು ಸರ್? ಇದೇನೇ ಹಾಸ್ಪಿಟಲ್ ಮಾಡ್ಕೊಂಡಿದ್ದು. ಇದು ಆಸ್ಪತ್ರೆ ಮಾಡ್ಕೊಂಡಿದ್ರಾ? ಓಕೆ ಓಕೆ. ಅದೇ ವಿಷ್ಣು ಸರ್ನ ಮಲಗಿಸಿರ್ತಾರಲ್ಲ, ಆಗ ಕರ್ಕೊಂಬಂದು ಇಲ್ಲಿ ಓಡ್ ಬಂದು ಹೌದೌದು ಬರ್ತಾರಲ್ಲ ಫಾಸ್ಟ್ ಆಗಿ ಬಂದು. ಅದೇ ಚಿಕ್ಕ ವಿಷ್ಣುವರ್ಧನ್ ಅವ್ರು ಬರ್ತಾರೆ, ಬಂದಾಗ ವಿಷ ನೀನೇ ಕೊಟ್ಟಿದೀಯಾ ಅವ್ರಿಗೆ ಅಂತ ನೋಟು ಅವ್ರನ್ನ ಎಲ್ಲ ಒಂದ್ 4 ಜನ ಹಿಡ್ಕೋತಾರೆ ರೌಡಿಗಳೆಲ್ಲ. ಹೌದೌದು ಇಲ್ಲೇ ಹೊಡೆದು ಅದೇ ಮಗುನ್ ಕೇಳ್ತಾರಲ್ಲ ಗಸ್ಗಸ್ ಕಾಣುತ್ತಾ ಬೇಕಾರೆ ಸೂರ್ಯವಂಶ. ಹೌದೌದು ಆಗ ವೈಟ್ ಇತ್ತು ಗಸಗಸೆ ಪೈಸಾ ಕೊಟ್ಟವ್ರು ಯಾರು ಅಂತ ಕೇಳ್ತಾರಲ್ಲ ಅದು. ಅಲ್ಲಿಂದ ಜಂಪ್ ಮಾಡಿದ್ವು ಅದೇ ಜಿಮ್ ಜಿಮ್ ರವಿ ಅವರು. ಅಲ್ಲಿಂದ ಫೈಟ್ ಮಾಡಿದ್ವು ಜಿಮ್ ರವಿ ಸರ್ ಅದರಲ್ಲಿದ್ದಾರೆ. ಅಲ್ಲಿಂದ ಫೈಟ್ ಮಾಡಿದ್ವು. ಇನ್ನೂ ಅಲ್ಲಿಂದ ಇಲ್ಲಿ ಹಾಸಿಗೆ ಹಾಸ್ಪಿಟಲ್. ನೀವು ಇಲ್ಲೇನ್ ಮಾಡ್ತಿರೋದು ಸರ್? ಇಲ್ಲಿ ನಾವು 20 ವರ್ಷ ಆಯ್ತಾ? 20 ವರ್ಷ 47 ವರ್ಷ ಇಲ್ಲಿ ಓಪನ್ ಮಾಡಿ 30 ವರ್ಷದ ಮೇಲೆ ಆಯ್ತಿದೆ ಸ್ಕೂಲು. ನಾವು ಇನ್ನೊಂದು ಸ್ಕೂಲ್ ಅನ್ಬಿಟ್ಟು ಆ ಕಡೆ ನೋಡಿದ್ವಿ, ಅಲ್ಲಿ ಮೂಲೆಯಲ್ಲಿ ಆ ಕಡೆ ಇದೆಯಲ್ಲ ರೋಡ್ ಸೈಡು ಅಲ್ಲಿ. ಆಮೇಲೆ ಇದು ಅಂತ ಅಂದ್ಬಿಟ್ಟು ನಾನು ಒನ್ ಟೈಮ್ ಬಂದು ನೋಡ್ಕೋಗಿದ್ದೆ. ಫೇಸ್ ಗೊತ್ತಾಗುತ್ತೆ. ಹೌದು 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 ಇದೇ ಫೇಸ್ ಗೊತ್ತಾಗುತ್ತೆ. ಹೌದು ಹೌದು ಫೇಸ್ ಗೊತ್ತಾಯ್ತು, ಇದು ಗೊತ್ತಾಯ್ತು. ಆಮೇಲೆ ಇನ್ನೊಂದು PT ಮಾಸ್ಟರ್ ಇನ್ನೊಂದು ಶೂಟಿಂಗ್ ಆಗಿದೆ ಅಂತಂದ್ರು. ಕೋಟಿಗೊಬ್ಬ ಅದ್ಯಾವುದೋ ಪ್ರಕಾಶ್ ರೈ ಅವ್ರದ್ದು ಒಂದು ಮಗು ಸೇರ್ಸೋದು ಒಂದು ಆಗಿದೆ. ಬರೋದು ಮತ್ತೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಸ್ಕೂಲ್ ಹಂಗೆ ಮಾಡ್ತಾ ಇದ್ದೆ ಜಾಗದಲ್ಲಿ. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ ಅದು. ಓಕೆ ಓಕೆ. ಹೌದು ಹೌದು. ಗೇಟಿಂದ ಬರೋದು, ಕಾರ್ ಇತ್ತು ಬಿಡೋದು. ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರೆ. ಯಾಕಂದ್ರೆ ವಿಷ್ಣು ಸರ್ ಜೊತೆ ಎಲ್ಲ ಫೋಟೋ ಗಿಟ ತೆಗಿಸಿದ್ರಾ? ತೆಗಿಸಿ ಮಲ್ಲವ ಇವಳು ಅವಳಪ್ಪ ಅದೇ ಕ್ಲಾಸ್ ಒಳಗ ಈಗಲೂ ಬೋರ್ಡು, ಆ ಬೋರ್ಡ್ ಕಾಣುತ್ತಾ ಅಲ್ಲಿ ಹೊಡಿಸ್ಕೊಂಡೇ ಇದ್ದೆ. ಅವರು ನಾವು ವಿಜಯಲಕ್ಷ್ಮಿ ಹೀರೋಯಿನ್. ವಿಜಯಲಕ್ಷ್ಮಿ ಹೌದು ಹೌದು. ಮದುವೆ ಆಗಿಲ್ವಲ್ಲ? ಗೊತ್ತಾಯ್ತು. ಅವ್ರ ಜೊತೆ ಆಗ ಹುಡುಗ ಎಷ್ಟು ಜನ ನನ್ನ ಫೋಟೋ ಇದ್ಲು. ಹೌದಾ? ಜಾರು ಬಂಡಿ ಯಾವ ಸೀನ್ ಆಗಿದ್ದ ಅಲ್ಲಿ? ಇವರು ದೊಡ್ಡಣ್ಣ ಒಬ್ಬನ್ನ ಜಕ್ಕಿನಕ ಅಂತ ಈಗಲೂ ಅದ ಪಿಕ್ಚರ್ ನೋಡಿದ್ರೆ ಗೊತ್ತಾಗೋಯ್ತಾ? ವೀಕ್ಷಕರೇ, ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾರೆ. ಆ ಶಾಮಿಯಾನ ಹಾಕಿ ಸಮಾರಂಭ ನಡೆಯುವಾಗ ಗಿಡಗಳೆಲ್ಲ ಇಟ್ಟಿರ್ತಾರಲ್ಲ, ಆ ಪಾಟ್ಗಳೆಲ್ಲ ಆ ಗಿಡಗಳನ್ನ ಇಲ್ಲೇ ಕೊಟ್ಟಿದ್ರು. ಆ ಗಿಡಗಳ ಇವಾಗ ಹೇಗಿದೆ ಇವರು ತೋರಿಸ್ತಾರೆ ನೋಡಿ. ಅವೆಲ್ಲ ಈಗಲೂ ಅದ್ರಲ್ಲಿ ಗೊತ್ತಾಯ್ತ ಗಿಡಗಳು ಅವೆಲ್ಲ ಇದು ಅವೆಲ್ಲ ಇದು ಅದು ಇದಿರ್ಲಿಲ್ಲ. ಆ ಗಿಡಗಳು ಪಾಟಲ್ಲಿ ಇದಾವಲ್ಲ, ಅಲ್ಲಿದಾವಲ್ಲ ಮೂಲೆಯಲ್ಲಿ ಅವ. ನನಗೆ ಆ ಸಿನಿಮಾನ 77 ಸಲ ನೋಡಿದ್ದೀನಿ. ಮೊನ್ನೆ ಸ್ಟೇಷನ್ಗೆ ಹೋಗಿ ನಾನು ವಿಡಿಯೋ ಮಾಡ್ಕೊಬಂದೆ. ಅದು ಪೊಲೀಸ್ ಸ್ಟೇಷನಲ್ಲಿ ಹೆಣ್ಮಗಳನ್ನ ಬಿಡಿಸ್ಕೊ ಬರ್ತಾರಲ್ಲ, ಅದರದ್ದು ವಿಡಿಯೋ ಮಾಡ್ಕೊಬಂದೆ ನಾನು. ಆ ಸಿನಿಮಾನ 77 ಸಲ ನೋಡಿನಿ. ಎಷ್ಟು ಸಲ ನೋಡಿದ್ರು ಬೇಜಾರೇ ಆಗಲ್ಲ. ಅದು ಅಷ್ಟು ಚೆನ್ನಾಗಿದೆ. ಬೇಜಾರು ಹುಡುಗ ಚಿಕ್ಕವನು. ಅದೇ ಚಿಕ್ಕ ಮೊಮ್ಮನ್ ಪಾತ್ರ ಮಾಡಿತಲ್ಲ ಹುಡುಗ. ಹೌದು ಪಂಕಜ್ ಅವನು ಇದ್ದೇ ಚೆನ್ನಾಗಿದೆ ಹುಡುಗ. ಅವನು ಮಾತಾಡ್ತಾನೆ. ಆ ಒಂದು ಸಿನಿಮಾದಲ್ಲಿ ಈ ಒಂದು ಮನೆ ಫ್ರೇಮ್ ಮ್ಯಾಚ್ ಆಗುತ್ತೆ ನಿಮಗೆ. ವಿಷ್ಣು ಸರ್ ಬರ್ತಾರಲ್ಲ ಅವಾಗ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಈ ರೋಡಲ್ಲಿ ರಸ್ತೆನಲ್ಲಿ ಬರ್ತಕ್ಕಂಥದ್ದು. ಗಿಡ ಅವಳೆ ನಿಮ್ಗೆ ಕಾಣುತ್ತಾ ಅದ್ರ ಸೂರ್ಯವಂಶದಲ್ಲಿ
ಸೂರ್ಯವಂಶ ಸಿನಿಮಾ ನೋಡಿರೋರಿಗೆ ಈ ದೃಶ್ಯಗಳು ಖಂಡಿತ ಮೆಲುಕಾಗುತ್ತೆ ಮತ್ತು ಹಳೆ ನೆನಪುಗಳನ್ನ ಮರುಗಳಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸ್ಥಳದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ನಿಮಗೆ ಸುತ್ತಮುತ್ತ ಯಾವುದಾದ್ರೂ ಸಿನಿಮಾಗಳು ಶೂಟಿಂಗ್ ಆಗಿರೋ ಜಾಗಗಳು ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಹಾಕಿ. ನಾನು ಮುಂದಿನ ಬಾರಿ ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋಗೆ ಸಹಕರಿಸಿದಂಥ ಹರೀಶ್ ಪ್ರಿಯಾಪಟ್ನ ಅವರು, ಶಿವ ಸರ್, ಪಿ ಟಿ ಮಾಸ್ಟರ್, ಟೆರಿಷನ್ ಕಾಲೇಜ್, ಹಾಗೆ ನಿಂಗರಾಜು ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೂರ್ಯವಂಶ ಸಿನಿಮಾದಲ್ಲಿ ಇವರ ಒಂದು ಅನುಭವಗಳನ್ನ ಲಿಂಗರಾಜು ಸರ್ ಹಂಚ್ಕೊಂಡಿದ್ದಾರೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದನ್ನೆಲ್ಲ ನಮ್ಮ ವೀಕ್ಷಕರೆಲ್ಲ ನೋಡ್ತಾರೆ. ಅವರ ಒಂದು ಕಲೆ ಮತ್ತು ಕಲಾವಿದರನ್ನ ಮತ್ತೆ ಪರಿಚಯಿಸ್ತಿದ್ದೀವಿ. ನಿಮಗೆ ಖುಷಿಯಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಸ್ಕೂಲಲ್ಲಿ ಯಾರಾದರೂ ಓದಿರೋರಿತ್ತು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.